ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೋಟೆ ಶ್ರೀನಿವಾಸ್ ಅಂತ. ಏನು ಇವತ್ತು ನಾವು KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಪಂತನಹಳ್ಳಿ ಗ್ರಾಮದಲ್ಲಿದ್ದೀವಿ. ಏನಂದರೆ ಇಲ್ಲಿ ನಾವು ಕಾಣ್ತಾ ಇರ್ಬೋದು, ಸರ್ವೆ ನಂಬರ್ 140 ಸಬ್ 1ರಲ್ಲಿ 104 ಸಬ್ 1ರಲ್ಲಿ ಏನು 1977ರಲ್ಲಿ ಈ ಗ್ರಾಮದ ಒಬ್ಬರು ಈ ಸರ್ವೆ ನಂಬರ್ನ ಒಬ್ಬರು ಅವರು ಇವರಿಗೆ ಕ್ರಯ ಮಾಡಿ ಕೊಟ್ಟಿರುವಂಥ ಕ್ರಯಪತ್ರ ಇದೆ. ಆ ಕ್ರಯಪತ್ರದಂತೆ ಈ ಗ್ರಾಮ ಒಂದು ಸೃಷ್ಟಿಯಾಗುತ್ತೆ. ಗ್ರಾಮ ಸೃಷ್ಟಿಯಾಗಿ ಸುಮಾರು 50 ವರ್ಷಗಳಿಗೂ ಮೇಲ್ಪಟ್ಟು ಈ ಗ್ರಾಮ ಸೃಷ್ಟಿಯಾಗಿ ಇವತ್ತು ಏನು ನಾವು ಕಾಣ್ತಾ ಇರ್ಬೋದು, ಇಲ್ಲಿ ವಯಸ್ಸಾದಂಥ ಒಂದು 90 ವರ್ಷದ ಅಜ್ಜಿ ಮತ್ತು ಇವುಗಳೆಲ್ಲ ಕಾಣ್ತಾ ಇರ್ಬೋದು. ಈಗ ಇವರ ಒಂದು ಗಂಡಂದರು, ಇವರ ತಂದೆಯಂದರು, ಇವರೆಲ್ಲ ಈ ಗ್ರಾಮದಲ್ಲಿ ಈ ಜಮೀನನ್ನು ಕೊಂಡುಕೊಂಡು ಈ ಜಮೀನಿನ ಒಂದು ಮಾಲೀಕರಾಗಿ ಇವರು ಇಲ್ಲಿ ವಾಸ ಮಾಡಿಕೊಂಡು ಸುಮಾರು 50-60 ವರ್ಷಗಳಿಂದ ವಾಸವಾಗಿದ್ದಾರೆ. ಬಟ್ ಏನಂದರೆ ಇಲ್ಲಿ ಅವರ ಒಂದು ಗ್ರಾಚಾರನೋ ಏನೋ ಗೊತ್ತಿಲ್ಲ. ಇಲ್ಲಿನ ಆಡಳಿತ, ತಾಲೂಕು ಆಡಳಿತ ಇದನ್ನು ಈಗಾಗಲೇ ಗ್ರಾಮ ಠಾಣ ಮಾಡಬೇಕಾಗಿದ್ದ ತಾಲೂಕು ಆಡಳಿತ ಏನಿದೆ, ಇವತ್ತು ಈ ದುರಾವಸ್ಥೆಗೆ ಸಂಪೂರ್ಣ ತಾಲೂಕು ఆడళితనే ಇದಕ್ಕೆ ನೇರ ಹೊಣೆ ಅಂತ ಹೇಳಲಿಕ್ಕೆ ఇచ్చ పడుతేనే. మేము 70-80 ఏళ్ళ వచ్చి ఊర్లోకి సురుకు తోసి ఇల్లు కట్టినాము, గుడిసెలు వేసుకొని కాపురం చేసినాము. నాకు 10 మంది బిడ్డలు ఈడే డెలివరీ అయ్యి ఈడే పెంపైండేవాళ్ళు. ఇప్పుడు ఇడిచిపోమంటే మేము ఎక్కడ పోయే స్వామి చెప్పండి మీరే, మేము ఎట్లా బతకాలా? ఇప్పుడు ఆ స్వాములంతా వచ్చి మాకు గ్రామ టాంకులు చేసిస్తా ఉన్నారు. అట్లా అని చెప్తా ఉన్నాము స్వామి. ఇట్లున్నారు వాళ్ళ తర్వాత మా అమ్మ మా నాయన, వాళ్ళ తర్వాత మేము 3వ తరం మేము ఉండాము. ఇప్పుడు వచ్చి మాకు ఇడండా అని పట్టుకుంటా ఉన్నారు. మేము ఎక్కడ పోవాలా? బిడ్డలు పాపలు వేసుకొని మేము ఏడపోయి బతకల్లా. ఆ పొద్దు వాళ్ళు ఎవరు లేదు. ఇప్పుడు వచ్చి మాదంటే మేము ఎక్కడ పోయేది? అందుకు మీరు ఇందులో చేరి మాకు పంచాయతీ చేసి మా ఇంట్లో మాకు చేసిస్తే చాలని చెప్పి అడుక్కుంటా ఉన్నాం. ಸುಬ್ರಹ್ಮಣ್ಯ ಅಂತ. ನನಗೆ ಸುಮಾರು 47 ವರ್ಷ ವಯಸ್ಸಾಗಿದೆ. ನಮ್ಮ ತಾತ ಕಾಲದಿಂದ ಇಲ್ಲಿ ವಾಸವಾಗಿರ್ತೀವಿ ನಾವು. ಇವರು ರಾಮಚಂದ್ರ ಗಂಗಪ್ಪನವ್ರ ಹತ್ರ ನಾವು ಈ ಜಮೀನನ್ನು ಕೊಂಡ್ಕೊಂಡಿರ್ತೀವಿ. ಇವರು ಬೇರೆಯವ್ರಿಗೆ ಸಬ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ನಾವು ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ಮನೆಗಳು ನಿರ್ಮಾಡ್ಕೊಂಡು ಮತ್ತೆ ಗ್ರಾಮ ಠಾಣ ಅಂತ ಪಾಣಿಯಲ್ಲಿ, ಕೈ ಬರಹ ಪಾಣಿಯಲ್ಲಿ ನಾವು ಆಲ್ರೆಡಿ ಬರವಣಿಗೆ ಮಾಡಿರ್ತೀವಿ. ಆದರೆ ಈ ಕಂಪ್ಯೂಟರ್ ಪಾಣಿ ಯಾವಾಗ ಬಂತು ಆವಾಗ ಇದು ಏನಾಗುತ್ತೆ ಅಂದರೆ, ಇದು ನಮ್ಮ ಹೆಸರಿಗೆ ಇರೋದಿಲ್ಲ, ಗ್ರಾಮ ಠಾಣ ಅಂತ ಬರೋದಿಲ್ಲ. ಇದೇನು ಮಾಡ್ತಾರೆ, ರಾಮಚಂದ್ರಪ್ರಗೆ ಪಾಣಿ ಮಾಡ್ತಾರೆ. ಸರ್ ಅವ್ರು ಮಾತಾಡ್ತಾರೆ, ಇಲ್ಲಿ ಬಂದು ಮೊನ್ನೆ ಇಲ್ಲಿ 112 ಮಾಡಿದ್ದಾರೆ ನನ್ನ ಮೇಲೆ. ನೋಡಿ ನೋಡ್ರಿ, ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡೋದಿದ್ರಿ ಇಂತ ದಾಖಲೆಗಳು ಮಾಡಿದ್ರೆ ಇದೇ ಮಾಡೋದು. ನೀವು ಮನೆ ಹತ್ರ ಬಂದ ಇದೇ ಮಾಡೋದು ನೋಡ್ರಿ. 2 ಅವರ್ ಕೊಟ್ಟಿದ್ದಾರೆ ನೋಡ್ರಿ. ಆ ಗುಡ್ಸಲೆಲ್ಲ ಕಿತ್ತಾಕ್ತಾರ ನೋಡ್ರಿ. ಇಲ್ಲಿ ಗುಡ್ಸಲೆಲ್ಲ ಕಿತ್ತಾಕೋದೇನ್ರಿ ಮಾಡೋದು? 10 ಜನಕ್ಕೆ ಹಾಕೊಡ್ಬೇಕು ನೀವು ಅಂತ. ನೀವೇ ಮಾಡಿದ್ರೆ ಯಾರು ಯಾರ ಕೊಟ್ಟಿದ್ರಿ? ನಮ್ಮ ಡಿಪಾರ್ಟ್ಮೆಂಟ್ ಬರ್ಲೇಬೇಕು. ಅದಕ್ಕೆ ಅವ್ರ ಮೇಲೆ ನಾವು ಇದು ಮಾಡ್ಬೇಕು, ಅವ್ರು ಬರ್ಲೇಬೇಕು. ಅವ್ರ ರಕ್ಷಣೆ ಕೊಡೋದು ವಾಸ ಮಾಡ್ಕೊಂಡಿರೋ ಸ್ಥಳ ಇದು. ಆದ್ರೆ ಇವಾಗ ಮಧ್ಯದಲ್ಲಿ ಉಟ್ಕೊಂಡ್ ಬಂದಿದ್ದಾನೆ. ಅದಕ್ಕೂ ಇವನಿಗೂ ಸಂಬಂಧನೇ ಇಲ್ಲ. ಪದೇ ಸರ್ವೆ ಅವ್ನು ಯಾವನಂತ ಇಲ್ಲಿಗೆ ಬರ್ಬೇಕು? ನಾನ್ ಮಧ್ಯದಲ್ಲಿ ಬಂದ್ರೆ ನನಗೆ ಕೇಳ್ತಾನೆ, ನಿನ್ನೆ ಮೊನ್ನೆ ಬಂದಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ವಾಸ ಮಾಡಿದ್ದು ಲೆಕ್ಕ ಇಲ್ವಾ ಅವ್ರಿಗೆ? ನಾವಿವಾಗ ಮದ್ವೆ ಮಾಡ್ಕೊಂಡ್ಮೇಲೆ ನನ್ ಗಂಡನ್ ಅಂದ್ಮೇಲೆ ಅದ್ ನನ್ ಗಂಡನ್ ನಂದಲ್ವಾ? ನಂದೇ ತಾನೆ. ನಾನ್ ಕೇಳೋದಂಗಿಲ್ಲಂತೆ ಅವ್ರಿಗೆ. ಮಧ್ಯದಲ್ಲಿ ನಾನ್ ಕೇಳ್ಬಾರ್ದಂತೆ ಅವ್ರಿಗೆ. ಇದೇನಾ ನ್ಯಾಯ? ಎಲ್ಲಾದ್ರೂ ಹೋಗು ವಿಡಿಯೋ ತೆಗಿಯೋದು, ವಿಡಿಯೋನ ಎಲ್ಲಾದ್ರೂ ಇದ್ ಮಾಡೋದು, ಅದೇನ ಅವ್ನು ಪೋಸ್ಟ್ ಮಾಡೋದು, ಅದೇನ ಅವನೊಬ್ನೇನ ಕಂಡಿದ್ದಾನೆ ವಿಡಿಯೋ? ನ್ಯಾಯ ಕೇಳಿದ್ರೆ ಅವ್ರಿಗೆ ಇಂಥವ್ರು ಸಪೋರ್ಟ್
ಸಿಗೋದು. ಎಲ್ಗೋಗ್ಬೇಕು ನ್ಯಾಯಕ್ಕೆ ನಾವ? ಪೊಲೀಸವ್ರನ್ನ ಕೇಳಕ್ ಹೋದ್ರೆ ಅವ್ರಿಗೆ ನ್ಯಾಯ, ಇಲ್ಲಿ ಕೇಳಕ್ ಹೋದ್ರೆ ಇವ್ರದ್ದು ಇದೇ ನ್ಯಾಯ. ನಾವೆಲ್ಲೋ ಕೇಳೋಣ ನ್ಯಾಯ ಅಲ್ಲ, ಎಲ್ಲಿ ಹೋಗಿ ಕೇಳೋಣ? ಯಾಕೆಂದ್ರೆ ಈಗಾಗಲೇ ಆ ಸರ್ವೆ ನಂಬರು ಪೋಡಿ ದುರಸ್ತಿಯಾಗಿ ಅವರುಗಳಿಗೆ ಗ್ರಾಮ ಠಾಣ ಆಗ್ಬೇಕಾಗಿರುವಂತ ಸಂದರ್ಭದಲ್ಲಿ ಅವರು ಬೇರೆಯವರ ಅವರ ತಂದೆಯವರ ಹೆಸರಿನಲ್ಲಿರುವಂತ ಜಮೀನನ್ನ ಅವರು ತನ್ನ ಮಗಳಿಗೆ ಏನು ದಾನ ಪತ್ರ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೂ ಮಾಡಿಕೊಟ್ಟು ಇವ್ರಿಗೂ ಮಾಡಿಕೊಟ್ಟು ಇದು ಸುಮ್ಮನೆ ಒಂದು ತಲಾಟೆ ಕೆಲಸ ಮಾಡ್ಕೊಳ್ಳುವಂತ ಕೆಲಸವನ್ನ ಅವರು ಮಾಡ್ಕೊಂಡಿದ್ದಾರೆ. ಆದರೆ ನಾವು ತಾಲೂಕು ಆಡಳಿತಕ್ಕೆ ಈ ಮೂಲಕ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ತಾಲೂಕು ಆಡಳಿತ ಹಾಗೂ ಮಾನ್ಯ ಶಾಸಕರಾದಂಥ ರೂಪಾ ಮೇಡಮ್ ಅವರು ಕೂಡಲೇ ಈ ಗ್ರಾಮದವರ ಪಂತನಹಳ್ಳಿ ಗ್ರಾಮದವರ ಒಂದು ಮನವಿಗೆ ಸ್ಪಂದಿಸಿ ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಹಾಗೂ ಮಾನ್ಯ ತಾಲೂಕು ತಹಸೀಲ್ದಾರ್ ಅವರಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ MR ರವಿಕುಮಾರ್ ಸರಲ್ಲಿ ನಾವು ಮನವಿಯನ್ನ ಮಾಡ್ಕೊಂತೀವಿ. ಈ ಕೂಡಲೇ ತಾವು ಎಚ್ಚೆತ್ತು ಏನು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಮೂಲ ಸೌಕರ್ಯದ ಅಡಿಯಲ್ಲಿ ಈ ಗ್ರಾಮಕ್ಕೆ CC ರಸ್ತೆ ಮತ್ತೆ ಗಂಗಾ ಕಲ್ಯಾಣ ಎಲ್ಲ ಏರ್ಪಾಟನ್ನ ಮಾಡಿದಿರಿ. ದಯವಿಟ್ಟು ತಮ್ಮಲ್ಲಿ ಈ ಒಂದು ಮನವಿಯನ್ನ ಮಾಡ್ಕೊಂತೀವಿ. ಈ ಗ್ರಾಮದ ಇಷ್ಟು ಜನ ಬಡವರಿಗೆ ನಿರ್ಗತಿಕರಿಗೆ ಈ ಒಂದು ಜಾಗನ ಗ್ರಾಮ ಠಾಣಾಗೆ ವಹಿಸಿ ಇವರಿಗೆ ಹಕ್ಕುಪತ್ರಗಳನ್ನ ಈ ಕೂಡಲೇ ಕೊಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ತಾಲೂಕು ಆಡಳಿತ ಶಾಸಕರಲ್ಲಿ ನಾವು ಈ ಕೂಡಲೇ ಮನವಿಯನ್ನ ಮಾಡ್ತೇವೆ. ಇಲ್ಲವಾದಲ್ಲಿ ನಾವು ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಏನು ಈಗ ವಿಧಾನಸಭಾ ಅಧಿವೇಶನ ಮುಗೀತದೆ, ಮಾನ್ಯ ಶಾಸಕರು ಇಲ್ಲಿ ಭೇಟಿ ಕೊಡದೆ ಹೋದಲ್ಲಿ ಮಾನ್ಯ ಶಾಸಕರ ಮನೆ ಮುಂದೆನೆ ಈ ಗ್ರಾಮಸ್ಥರ ಪರವಾಗಿ ಎಲ್ಲ ಗ್ರಾಮಸ್ಥರನ್ನು ಕೂಡಿ ಹಾಕೊಂಡು ಶಾಸಕರ ಮನೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೊಳ್ತೀವಿ ಅಂತ ಈ ಮೂಲಕ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ ಅಂತ, ನನಗೆ ಸುಮಾರು 47 ವರ್ಷ ವಯಸ್ಸಾಗಿದೆ. ನಮ್ಮ ತಾತ ಕಾಲದಿಂದಲೂ ಇಲ್ಲಿ ವಾಸವಾಗಿರ್ತೀವಿ ನಾವು. ಇವರು ರಾಮಚಂದ್ರ ಗಂಗಪ್ಪನವ್ರ ಹತ್ರ ನಾವು ಈ ಜಮೀನನ್ನು ಕೊಂಡ್ಕೊಂಡಿರ್ತೀವಿ. ಇವರು ಬೇರೆಯವ್ರಿಗೆ ಸಬ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ನಾವು ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ಮನೆಗಳು ನಿರ್ಮಾಡ್ಕೊಂಡು ಮತ್ತೆ ಗ್ರಾಮ ಠಾಣ ಅಂತ ಪಾಣಿಯಲ್ಲಿ ಕೈ ಬರಹ ಪಾಣಿಯಲ್ಲಿ ನಾವು ಆಲ್ರೆಡಿ ಬರವಣಿಗೆ ಮಾಡಿರ್ತೀವಿ. ಆದರೆ ಈ ಕಂಪ್ಯೂಟರ್ ಪಾಣಿ ಯಾವಾಗ ಬಂತು ಆವಾಗ ಇದು ಏನಾಗುತ್ತೆ ಅಂದರೆ ಇದು ನಮ್ಮ ಹೆಸರಿಗೆ ಇರೋದಿಲ್ಲ, ಗ್ರಾಮ ಠಾಣ ಅಂತ ಬರೋದಿಲ್ಲ. ಇದೇನು ಮಾಡ್ತಾರೆ, ರಾಮಚಂದ್ರಪ್ಪಗೆ ಪಾಣಿ ಮಾಡ್ತಾರೆ. ರಾಮಚಂದ್ರಪ್ಪ ಪಾಣಿ ಮಾಡಿದ್ಮೇಲೆ ಊರಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಅವರು ಗಲಾಟೆ ಮಾಡಿ ನಮ್ಮ ಮನೆಗಳು ಖಾಲಿ ಮಾಡಿ ಅಂತ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಆಗ ನಾವು ಕಮಿಷನರ್ಗೆ ಒಂದು ಲೆಟರ್ ಕೊಡ್ತೀವಿ. ಆವಾಗ ವರದಿಯನ್ನು ಆಧರಿಸಿ ಅವ್ರೇನು ಮಾಡ್ತಾರೆ, ಒಂದು ರಿಪೋರ್ಟ್ ಹಾಕಿ ಇದಕ್ಕೆ ಅವನು ಏನು ಮಾಡ್ತಾನೆ, JMCF ಕೋರ್ಟ್ಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅವನು ಹಾಕಿದ್ದಂಥ ಇದನ್ನು ಡಿಸ್ಮಿಸ್ ಆಗುತ್ತೆ. ಮತ್ತೆ ಮೇಲೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾನೆ. ಆ ಕೋರ್ಟಲ್ಲಿ ಕೂಡ ಊರ ಪರನೇ ಡಿಸ್ಮಿಸ್ ಆರ್ಡರ್ ಬರುತ್ತೆ. ಮತ್ತೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾನೆ. 3 ಕೋರ್ಟಲ್ಲಿ ಕೂಡ ನಮ್ಮ ಪರನೇ ಆಗಿದೆ. ಇದ್ರ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ತಹಸೀಲ್ದಾರ್ಗೆ ಒಂದು ಅರ್ಜಿ ಹಾಕ್ತೀವಿ, ಇದನ್ನು ವಜಾ ಮಾಡಬೇಕು, ಪಾಣಿ ವಜಾ ಮಾಡಿ ನಮಗೆ ಗ್ರಾಮಸ್ಥರಿಗೆ ಗ್ರಾಮ ಠಾಣ ಸೇರಿಸ್ಬೇಕು ಅಂತ ಒಂದು ಅರ್ಜಿಯನ್ನು ಹಾಕ್ತೀವಿ. ಆಗ ಅವರು ಯಾವುದೇ ಇದು ಮಾಡ್ದಿರಾ ಇದು ಕಳೆದು ನಮಗೆ ಜಾಸ್ತಿ ತೊಂದರೆ ಆಗ್ತೈತೆ, ಪದೇ ಬರೋದು ಅವರು ಊರಲ್ಲಿ ನುಗ್ಗಿ ಮನೆಗಳಲ್ಲಿ ಖಾಲಿ ಮಾಡಿ ಅಂತ ನಮ್ಮ ಮೇಲೆ ತಗಾದೆ ಮಾಡಿರ್ತಾರೆ. ಇದ್ರ ಪ್ರಕಾರ ನಾವು AC-ಗೆ ಒಂದು ಲೆಟರ್ ಹಾಕಿರ್ತೀವಿ. ಮೊನ್ನೆ ಸುಮಾರು ಅಂದರೆ ಒಂದು 7-8 ತಿಂಗಳಾಗಿರುತ್ತೆ. ಅದು ಕೂಡ ಇದೆ ನಮ್ಮ ಹತ್ರ ದಾಖಲೆ, ಅದು ಹಾಕಿರ್ತೀವಿ. ಮತ್ತೆ ಇದು ಕೋರ್ಟಲ್ಲಿ ತೀರ್ಪು ಆದಮೇಲೆ ನಾವೇನು ಮಾಡ್ತೀವಿ, ಇದು ಯಾರಿಗೂ ಇದು ಪಾಣಿ ಮಾಡಬಾರ್ದು, ಇದು ನಮ್ಮ ಕೋರ್ಟಲ್ಲಾಗಿದೆ, ಅದರ ಪ್ರಕಾರ ಯಾವುದು ಸರ್ವೆ ಕೂಡ ಮಾಡಬಾರ್ದು ಅಂತ ನಾವು ಒಂದು ಅಬ್ಜೆಕ್ಷನ್ ಲೆಟರ್ ಹಾಕ್ತೀವಿ. ಆದರೆ ಕೂಡ ಇದು ಹಾಕಿದ್ದು 1 ತಿಂಗಳಲ್ಲಿ ಏನು ಮಾಡ್ತಾರೆ, ಬೇರೆಯವ್ರಿಗೆ ದಾನಪತ್ರನ ಮಾಡ್ತಾರೆ. ಇವರು ಯಾರು, ರಾಮಚಂದ್ರಪ್ಪನವರು ವಿಜಯಲಕ್ಷ್ಮಿ ಎಂಬವ್ರಿಗೆ ಅವ್ರೇನು ಮಾಡ್ತಾರೆ, ವೋಟರ್ ID ಚೇಂಜ್ ಮಾಡಿಕೊಂಡು ಅವ್ರ ತಂಗಿ ಆದವರು ಇವ್ರೇನು ಮಾಡ್ತಾರೆ, ವಿಜಯಲಕ್ಷ್ಮಿ ಅಣ್ಣವ್ರಿಗೆ ದಾನಪತ್ರನ ಮಾಡ್ತಾರೆ. ಆ ಪ್ರಕಾರ ನಾವು ವಜಾ ಮಾಡಿ ಅಂತ ನಾವು ಆಲ್ರೆಡಿ ತಹಸೀಲ್ದಾರ್ಗೆ AC ಸಹಾಯಕ ಕಮಿಷನರ್ಗೆಲ್ಲ ಕೊಟ್ಟಿರ್ತೀವಿ. ಇವರು ಯಾವುದೇ ಕ್ರಮ ಜರುಗಿಸಿರೋದಿಲ್ಲ. ನಾವು ಪದೇ ಹೋಗಿ ಕೇಳಿದ್ರು ಕೂಡ ಕೇಸ್ ವರ್ಕರ್ಗೆ ಕೊಟ್ಟರು ಕೂಡ ಅವ್ರ ಫೈಲನ್ನು ಎಲ್ಲ ಮೂವ್ ಮಾಡೋದಿಲ್ಲ, ಏನೂ ಇಲ್ಲ, ಯಾರಿಗೂ ಕೊಡೋದಿಲ್ಲ. ನಾವು ಕೇಳಿದಾಗ ಕೊಟ್ಟಿದ್ದೀವಿ ಅಂತಾರೆ ಹೊರತು ಅಲ್ಲಿ AC ಆಫೀಸ್ಗೆ ಕಳಿಸಿದ್ದೀವಿ ಅಂತಾರೆ, ಅಲ್ಲಿ ಹೋದರೆ ಕೊಟ್ಟಿಲ್ಲ. ಸುಮಾರು ಇವಾಗ 6-7 ತಿಂಗಳಿಂದ ಇದೇ ಕುಲಕಸುಬವಾಗಿ ಓಡಾಡ್ತಾ ಇದ್ದೀವಿ. ಆದರೆ ನಮ್ಗೆ ಯಾವುದು ನ್ಯಾಯ ದೊರಕಿಲ್ಲ. ಮೇಡಮ್ ಗಮನ ಕೂಡ ತಂದಿದ್ವಿ. ಮೇಡಮ್ ಕೂಡ 2-3 ಸಲ ಮೀಟಿಂಗ್ ಮಾಡಿ ಇದು ಏನಾಗಿದೆ ಊರ್ದು ಅಂತ ಮೀಟಿಂಗಲ್ಲಿ ಕೂಡ ಹೇಳಿರ್ತಾರೆ. ಆದರೂ ಕೂಡ ಇವರು ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿಲ್ಲ. ಆದರೂ ಇವತ್ತು ಎಲ್ಲರೂ ಕೂಡ ಒಂದು ಫೈಲನ್ನು ಕಳಿಸಿರ್ತೀವಿ ನಾವು. ಈ ವಾರದಲ್ಲಿ ಫೈಲ್ ಕಳಿಸಿದ್ರೆ ಅವ್ರು ಏನು ಹೇಳ್ತಾರೆ, ಈಗ ಸರ್ವೆಗೆ ಬಂದಿದ್ದಾರೆ, ಅವ್ರಿಗೆ ಅಡ್ವಸ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಆಗ ನಾವು ಈ ಮನೆಗಳಿದ್ದಾವೆ ಮಾಡಬಾರ್ದು ಅಂತ ಇದು ಮಾಡಿರ್ತೀವಿ. ಈ ಎಲ್ಲರಿಗೆ ಫೈಲೇ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಆ ಥರ ಪರಿಸ್ಥಿತಿ. ಈಗ ದಯವಿಟ್ಟು ಇದನ್ನು ಗ್ರಾಮ ಠಾಣಾಗಿ ಮಾಡಿ ನಮಗೆ ಇಲ್ಲಿರೋಂಥ ಎಲ್ಲ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಅಂತ ನಾವು ಬೇಡ್ಕೊಂತೀವಿ. ಇದಾಗಿದೆಯೋ ಅದಕ್ಕೆ ನಿಮ್ಗೆ ನ್ಯಾಯ ಸಿಗ್ತಾ ಇದೆ, ಆದ್ರೆ ನೀವು ಯಾಕೆ ಸುಮ್ಮನೆ ಇದು ಮಾಡ್ಕೊಡ್ತೀರಾ? ಏನು
ನ್ಯಾಯಾಲಯನ ಹೇಳಿದೆಯಲ್ಲ 1 to 12 ಡೋಂಟ್ ಡಿಸ್ಟರ್ಬ್ ದ ಹೌಸಸ್ ಅಂತ. ಕೋರ್ಟಲ್ಲೇ 3 ಕೋರ್ಟಲ್ಲಿ ಆಗಿದೆ. ಮತ್ತೆ ಯಾಕೆ ಭಯ ಬೀಳ್ತೀರಾ? 70 ವರ್ಷದಿಂದ ಮನೆ ಕಟ್ಟಿದ್ದೀರಾ, CC ರೋಡ್ ಆಗಿದೆ, ಎಲ್ಲ ನಿಮ್ಗೆ ಡಿಪೆಂಡ್. ಬೋಗಸ್ ಪಾಣಿ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ನೆಕ್ಸ್ಟ್ ವೀಕ್ ಎಷ್ಟು ಮನೆ ಇದೆ? ಇಲ್ಲಿ ಎಲ್ಲ 30 ಮನೆ ಇದೆ. ಇಲ್ಲಿ 30 ಮನೆಗಳಿದೆ. 70 ವರ್ಷದಿಂದ ಕಾಲ ಇಲ್ಲಿ 3 ತಲಾರುಗಳು ಆಗಿದಾವೆ. ಮೂಲ ಅಜ್ಜಿ ನೋಡಿ, ಅವರು ಮೂಲ ಆಯಮ್ಮನಿಗೆ 90 ವರ್ಷ ಆಗಿದೆ ವಯಸ್ಸು. ನಾವು ಇದು ಮೊದಲು ಹೋಗಿ ತಾಲೂಕು ಕಚೇರಿ ಮುಂದ್ಗಡೆ ಹೋಗಿ ತಹಸೀಲ್ದಾರ್ ಮೇಡಮ್ ಕೂಡ ಎಲ್ಲರೂ ಊರು ಸಮ್ಮುಖದಲ್ಲಿ ಹೋಗಿ ಎಲ್ಲ ಹೇಳಿರ್ತೀವಿ, ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ಇದುವರೆಗೂ ಮೇಡಮ್ ಮಾಡಿಲ್ಲ. ನೆನ್ನೆ ಕೂಡ ಹೋಗಿದ್ದೀನಿ ತಹಸೀಲ್ದಾರ್ ಮೇಡಮ್ ಹತ್ರ, ಮೇಡಮ್ ಈ ತರ ಆಗಿದೆ, ಸರ್ವೇರ್ ಬರ್ತಾ ಇದೆ, ಅಡ್ಬಸ್ ಮಾಡಕ್ ಬರ್ತಾ ಇದಾರೆ ಅಂದ್ರೆ ಆಯ್ತು ಮಾಡ್ಲಿ ಬಿಡಿ ಅಂದ್ರು. ಮತ್ತೆ ನಾವು ಏನಕ್ಕೆ ಮೇಡಮ್ ಅರ್ಜಿ ಪ್ರಕ್ರಿಯೆ ಏನಕ್ಕೆ ಅದು ನಾವು ಹಾಕಿದ್ದೀವಲ್ಲ ಅದಕ್ಕೆ ವಜಾ ಮಾಡು, ಇಲ್ಲಾಂದ್ರೆ ನಮ್ಗೆ ಎಂಡಸ್ಮೆಂಟ್ ಕೊಡು ಅಂದ್ರೆ ಕೂಡ ಕೊಟ್ಟಿಲ್ಲ ಅವರು. ಇದೇ ಬಂದು ತಗಾದೆ ಮಾಡೋದು, ಸರ್ವೆ ಮಾಡೋದು, ಅಡ್ಬಸ್ ಮಾಡಕ್ ಬರ್ತದೆ. ಅವ್ರ ಮೇಲೆ ಇವ್ರ ಮೇಲೆ ಖಾತಾಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಗ್ರಾಮ ಠಾಣಾ ಸೇರಿಸಬೇಕು. ನಮ್ಮ MLA ಮೇಡಮ್ ಮೂಲಕ ಕೇಳ್ಕೊಂತೀನಿ, ನಿಮ್ಮ ಮೂಲಕ ಇವ್ರ ಗಮನಕ್ಕೆ ತಂದು ಇದನ್ನು ಗ್ರಾಮ ಠಾಣಾ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಇದು ಇವ್ರು ಸಂಬಂಧಪಟ್ಟಿರೋದು ಗೊತ್ತಾಯ್ತಾ? 70 ವರ್ಷದಿಂದ ಇರೋದಿಲ್ಲ. ಈಗ 2 ಎಕರೆ ಬಂದ್ರೆ ಇವ್ರಿಗೆ ಅಲ್ಲಿಂದ ಆಶಾ ಅಳತೆ ಮಾಡ್ಕೊಬೋದು. ಇದ್ರ ಸಂಬಂಧ ಇಲ್ಲಿ ಮನೆಗೆ ಹೆಂಗ್ ಸರ್ವೆ ಮಾಡಕ್ಕಾಗತ್ತೆ? ಆಗತ್ತಾ? CC ರೋಡ್ ಹಾಕಿದ್ದಾರೆ, ಒತ್ತೊಬ್ಬರು ಹಾಕಿ ಎಲ್ಲ ಹಾಕಿಬಿಟ್ಟು ಇವ್ರು ಹೋಗ್ಬಿಟ್ಟು ಪ್ರೆಸೆಂಟ್ ಆಗಿ ವರ್ಷದಲ್ಲಿ ಒಂದು ಪತ್ರ ರಿಜಿಸ್ಟರ್ ಆಗಿದೆ. ಅದು ಹಳೆ ಜೋಡಿ ಗ್ರಾಮ, ಹಳೆ ನಂಬರ್ ಅಲ್ಲೇ ರಿಜಿಸ್ಟರ್ ಆಯ್ತು, ಹೊಸ ನಂಬರ್ ಕಂಟಿನ್ಯೂ ಆಗ್ಬಿಡ್ತು. 2 ಎಕರೆ ಬಿಟ್ಟು 22 ಗುಂಟೆ ಅವ್ರದೇ. 22 ಗುಂಟೆ ಎತ್ಕೊಳ್ಳಿ, 2 ಎಕರೆ ತಗೊಂಡ ಸಂಬಂಧ ಇಲ್ಲ ನಮ್ಗೆ ಬೇಕಾದ್ರೆ 2 ಎಕರೆ ಅಷ್ಟೇನಪ್ಪ. ಏನ್ ಬಂದ್ ಯಾಕೆ ತೊಂದ್ರೆ ಕೊಡೋದು ಇವರು? 112 ಫೋನ್ ಮಾಡಿ ಕರೆಯೋದು ಯಾಕ? ಇವ್ರು ಹೆಣ್ಣು ಮಕ್ಳಿಗೆ ತೊಂದರೆ ಕೊಡೋ ಅವಶ್ಯಕತೆ ಏನೈತೆ? ಯಾಕೆ ಮಾಡ್ಬೇಕು ಈ ಕೆಲಸ ಇವರು? ಆಮೇಲೆ ಆ ಥರ ಹೇಳ್ತಾರೆ ನೋಡೋಣ. ಒಂದು ಮಾಜರ್ ಸರ್, ಇದು ಗ್ರಾಮ ಠಾಣಾ ಸರ್, ಇದು 10 ವರ್ಷ ಫಾರ್ವರ್ಡ್ ಆಗಿದೆ. ఏం మాట్లాడదు, అదే తహసీల్దార్కి జవాబుదారి. సర్వీస్ చేసేది వాళ్ళ ఇది వాళ్ళకి చికెన్ ಇದಕ್ಕೆ వచ్చేది ಹಾಕ್ಲಿಲ್ಲ ಅಂದ್ರೆ ನಾವು ನಿರಾಕರಿಸಿ ಹೋಗ್ತಾ ಇರ್ತೀವಲ್ಲ.